ಸಿಎಂ ಕುರ್ಚಿ ಫೈಟ್ ಎಐಸಿಸಿ ಅಧ್ಯಕ್ಷರ ಮೊರೆ ಹೋಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ದೆಹಲಿಯಿಂದ ವಾಪಸ್ ಆಗ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ನೋಡಿದ್ದೇನೆ, ಕಲಬುರಗಿಯಿಂದ ಡೈರೆಕ್ಟ್ ಆಗಿ ಎಐಸಿಸಿ ಅಧ್ಯಕ್ಷರ ಜೊತೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ರು ಡಿಕೆಶಿ. ಇವತ್ತು ಅಲ್ಲಿಂದ ವಾಪಸ್ ಆಗ್ತಾ ಇದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾರೆ. ಸಿದ್ದರಾಮಯ್ಯ ಬಜೆಟ್ ಮಂಡನೆ ಬಳಿಕ ಡಿಸಿಎಂ ಡಿಕೆ ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಸೈಲೆಂಟ್ ಆಗಿ ದೆಹಲಿಗೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಯಕತ್ವ ವಿಚಾರವಾಗಿ ಹೈ ಆದೇಶಕ್ಕೆ ಬದ್ಧ ಅಂತ ಇದ್ದಾರೆ ಸಿಎಂ. ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಕೇಳ್ತೀನಿ ನಾನು ಅಂತ ಮಾಧ್ಯಮದ ಮುಂದೆ ಸಾಕಷ್ಟು ಬಾರಿ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಡಿಕೆ ಶಿವಕುಮಾರ್ ಸಮಾಲೋಚನೆಯನ್ನ ಮಾಡಿದ್ದಾರೆ. ಕಲಬುರಗಿಯಿಂದ ಅವ್ರ ಜೊತೆ ಫ್ಲೈಟಲ್ಲಿ ದೆಹಲಿಗೆ ಹೋಗಿದ್ದಾರೆ. ಒಂದು 2.5-3 ಅವರ್ ಒಟ್ಟಿಗೆ ಇರ್ಬೋದಲ್ಲ, ಮಾತುಕತೆ ನಡೆಸ್ಬೋದಲ್ಲ. ರಾಜ್ಯದ ಮುಖ್ಯಮಂತ್ರಿ ಚುಕ್ಕಾಣಿಯನ್ನು ಹಿಡಿಲಿಕ್ಕೆ ನನಗೆ ಅವಕಾಶ ಕೊಡಿ. ನಾನು ಕೆಪಿಸಿಸಿ ಘಟಕದ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ, ನನಗೊಂದು ಅವಕಾಶ ಕೊಡಿ. ರಾಜ್ಯದಲ್ಲಿ ನೀವು ಈಗಾಗಲೇ ಹೇಳಿರೋ ಥರ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾಗಿದೆ. ಸರ್ಕಾರ 3 ವರ್ಷ ಕೂಡ ಭರ್ತಿ ಮಾಡೋ ಅಂಥ ಸಂದರ್ಭ ಎದುರಾಗ್ತಾ ಇದೆ. ಬಜೆಟ್ನ ಕೂಡ ಮಂಡನೆ ಮಾಡಿದ್ದಾಯಿತು. ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಿದ್ದಾಯಿತು. ಈಗ ನನಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ನ್ಯೂಸ್ ರೂಮ್ನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ನೋಡಿ, ದೇವರಾಜ ಅರಸು ಅವರ ರೆಕಾರ್ಡ್ ಮುರಿದಿದ್ದಾಯಿತು. ದಾಖಲೆಯ 17ನೇ ಬಜೆಟ್ ಮಂಡನೆ ಮಾಡಿದ್ದಾಯಿತು. ಮುಖ್ಯಮಂತ್ರಿ ಬದಲಾವಣೆ ಮತ್ತೊಮ್ಮೆ ಮುನ್ನೆಲೆಗೆ. ಎಐಸಿಸಿ ಅಧ್ಯಕ್ಷರ ಜೊತೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣದ ಸಮಯದಲ್ಲಿ ಆದಂತಹ ಮಾತುಕತೆಯನ್ನು ವಿವರಿಸೋದಾದ್ರೆ, ಅವರ ಟಾರ್ಗೆಟ್ ಬಗ್ಗೆ ಹೇಳೋದಾದ್ರೆ. ಖಂಡಿತವಾಗಿ ಮಧುಸೂದನ್, ಈಗಾಗಲೇ ಸಿದ್ದರಾಮಯ್ಯ ಅವರು ದಾಖಲೆಯ ಬಜೆಟ್ ಅನ್ನ ಮಂಡಿಸಿ ಆಗಿದೆ. ಈ ಸಂದರ್ಭದಲ್ಲಿ ನಾಯಕತ್ವ ವಿಚಾರ ಕುರಿತಂತೆ ಅಂದ್ರೆ ಬಜೆಟ್ ಅಧಿವೇಶನದ ನಂತರ ಮತ್ತೆ ಮುನ್ನೆಲೆಗೆ ಬರಲಿದೆ. ಸದ್ಯ ಅಧಿವೇಶನ ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಅನೇಕ ನಾಯಕರು, ಶಾಸಕರುಗಳು ಕೊಡುವ ಈ ವಿಚಾರವನ್ನ ಪ್ರಸ್ತಾಪ ಮಾಡೋರಿದ್ದಾರೆ. ಹಾಗಾಗಿ ಸದ್ಯ ಈ ವಿಚಾರ ಕುರಿತಂತೆ ಅಂದ್ರೆ ನಾಯಕತ್ವ ವಿಚಾರದ ಬಿಕ್ಕಟ್ಟೇನಿದೆ, ಈ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು ಸೂಕ್ತವಾದಂಥ ನಿರ್ದೇಶನವನ್ನ ನೀಡಬೇಕು ಎಂಬತಕ್ಕಂಥ ಆಗ್ರಹವನ್ನ ಎಐಸಿಸಿ ಅಧ್ಯಕ್ಷರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮನವಿಯನ್ನು ಕೂಡ ಮಾಡಿದ್ದಾರೆ. ನಿನ್ನೆ ದೆಹಲಿಗೆ ಖಾಸಗಿ ಕಾರ್ಯಕ್ರಮ ನಿಮಿತ್ತ ದೆಹಲಿಗೆ ತೆರಳಿದ್ದು ಸದ್ಯ ಇವತ್ತು ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಸದ್ಯ ರಾತ್ರಿ ಕೆಲವೊಂದಿಷ್ಟು ಎಐಸಿಸಿ ನಾಯಕರನ್ನು ಕೂಡ ಭೇಟಿಯಾಗಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಕೆಪಿಸಿಸಿ ಹುದ್ದೆಯನ್ನು ತ್ಯಜಿಸುವ ಬಗ್ಗೆನೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ನಾಯಕರಿಗೆ ಮನವರಿಕೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇನ್ನು ಸಚಿವ ಸಂಪುಟ ಪುನಾರಚನೆ ಕೂಡ ಅಧಿವೇಶನದ ನಂತರ ಆಗಬೇಕಿದೆ. ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಿದ್ಧತೆ, ಜೊತೆಗೆ 2 ಕ್ಷೇತ್ರಗಳ ಉಪಚುನಾವಣೆಗೆ ಸಿದ್ಧತೆಯನ್ನು ಕೂಡ ನಡೆಸಬೇಕಾಗಿದೆ. ಹಾಗಾಗಿ ಸದ್ಯ ಈಗ ಎಲ್ಲ ನಾಯಕರುಗಳು ಕೂಡ ಸಿಎಂ ಅವರು ಇರ್ಬೋದು, ಸಿಎಂ ಅವರ ಆಪ್ತರು, ಜೊತೆಗೆ ತಮ್ಮ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ಕೂಡ ಸೈಲೆಂಟ್ ಆಗಿದ್ದು, ನಾಯಕತ್ವ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು, ಅದರಲ್ಲೂ ತಾವು ಎಐಸಿಸಿ ಅಧ್ಯಕ್ಷರೇನಿದ್ದೀರಿ, ತಾವು ಸೂಕ್ತವಾದಂಥ ನಿರ್ದೇಶನವನ್ನ ನೀಡಬೇಕು ಎಂಬತಕ್ಕಂಥ ಮಾತುಕತೆಯನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ. ಸದ್ಯ ಎಲ್ಲ ವಿಚಾರಗಳ ಕುರಿತಂತೆಯೂ ಕೂಡ ಎಐಸಿಸಿ ಅಧ್ಯಕ್ಷರಿಗೆ ಮಾಹಿತಿ ನೀಡಿದ್ದು, ಅಧಿವೇಶನದ ಅಂತ್ಯದೊಳಗಾಗಿ ಸೂಕ್ತವಾದಂಥ ಸಂದೇಶವನ್ನ ರವಾನೆ ಮಾಡ್ತಾರೆ ಎಂಬತಕ್ಕಂಥ ಮಾಹಿತಿ ಎಂಬ ನಿರೀಕ್ಷೆಯ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಸದ್ಯ ನಾಯಕತ್ವ ವಿಚಾರದ ಚರ್ಚೆ ಏನಿದೆ, ಸದ್ಯಕ್ಕೆ ಫುಲ್ ಸ್ಟಾಪ್ ಇದ್ರೂ ಕೂಡ ಅಧಿವೇಶನದ ಸಂದರ್ಭದಲ್ಲಿ ಯಾವುದಾದ್ರೂ ಕೂಡ ನಾಯಕರು ಮಾತಾಡಿದ್ದೇ ಆದಲ್ಲಿ ಪ್ರತಿಪಕ್ಷಗಳಿಗೂ ಕೂಡ ಇದು ಆಹಾರವಾಗಲಿದೆ. ಹಾಗಾಗಿ ಎಐಸಿಸಿ ನಾಯಕರ ಜೊತೆ ಮಾತುಕತೆಯನ್ನಾಡಿದ್ದು ಸದ್ಯ ಈ ವಿಚಾರ ಕುರಿತಂತೆ ಅಂತಿಮವಾದಂಥ ನಿರ್ದೇಶನವನ್ನು ನೀಡಬೇಕು ಎಂಬತಕ್ಕಂಥ ಆಗ್ರಹವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಯ ಸಂದರ್ಭದಲ್ಲಿ ಮಾಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನಿನ್ನೆ ಕಲಬುರಗಿಯಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಜೊತೆ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರಯಾಣವನ್ನು ಬೆಳೆಸಿದ್ದಾರೆ ದೆಹಲಿಗೆ. ಈ ಮೂಲಕ ಒತ್ತಡದ ತಂತ್ರ. ರಾಜ್ಯದಲ್ಲಿ ಎಲ್ಲವೂ ಆಯಿತು, ನೀವು ಹೇಳೋ ಥರ ನಾನು ಕಾದಿದ್ದೀನಿ. 3 ವರ್ಷ ಆಗ್ತಾ ಇದೆ ಸರ್ಕಾರಕ್ಕೆ. ಈಗ ಮುಖ್ಯಮಂತ್ರಿ ಬದಲಾವಣೆ ಮಾಡಿ, ಮುಖ್ಯಮಂತ್ರಿ ನನಗೆ ಕೊಡಿ, ನಾಯಕತ್ವ ನನಗೆ ಕೊಡಿ. ನಾನು ಕೆಪಿಸಿಸಿ ಘಟಕದ ಅಧ್ಯಕ್ಷನಾಗಿ ಅಧಿಕಾರಕ್ಕೆ ತಂದಿದ್ದೀನಿ ಪಕ್ಷವನ್ನು, ಪಕ್ಷಕ್ಕಾಗಿ ದುಡಿದಿದ್ದೀನಿ, ನಾನು ಪಕ್ಷದ ನಿಷ್ಠಾವಂತ ಕಟ್ಟಾಳು ಅನ್ನೋದು ಡಿಕೆ ಒನ್ಲೈನ್ ಮಾತು. ನನ್ನ ನೀವು ನಾಯಕತ್ವ ಕೊಡಲೇಬೇಕು, ನನ್ನ ನಾಯಕತ್ವವನ್ನು ಒಪ್ಕೊಳ್ಳೇಬೇಕು. ಮುಂದಿನ ಚುನಾವಣೆಗೆ, ಸಾರ್ವತ್ರಿಕ ಚುನಾವಣೆಗೆ, ಸದ್ಯದಲ್ಲೇ ಎದುರಾಗುವಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ, 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಪಕ್ಷವನ್ನು ಸನ್ನದ್ಧಗೊಳಿಸಬೇಕು ಅಂದರೆ ನನಗೆ ನಾಯಕತ್ವ ಕೊಡಿ ಸ್ವಾಮಿ ಅನ್ನೋ ಒಂದು ಮನವಿಯನ್ನು ಮಾಡ್ತಿದ್ದಾರೆ. ಜೊತೆಗೆ ತಮ್ಮ ಟೀಮ್ನಲ್ಲಿ ಗುರುತಿಸ್ಕೊಳ್ಳೋ ಅಂಥ ಎಲ್ರಿಗೂ ಕೂಡ, ಎಲ್ಲ ಶಾಸಕರಿಗೂ ಯಾರೂ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ನೀಡಬಾರ್ದು, ಮೌನಕ್ಕೆ ಶರಣಾಗಬೇಕು ಅನ್ನೋ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.